ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಗುರುಗಳೇ. ಎಲ್ಲಿಂದಮ್ಮ ಮಾತಾಡೋದು? ಬೆಂಗಳೂರು ನೆಲಗದರ್ನಹಳ್ಳಿಯಿಂದ ಗುರುಗಳೇ. ನಮ್ಮದು ಬಂದು ತಿಪ್ಟೂರು. ಹಾಂ ಹಾಂ ಹಾಂ. ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ನಾಳೆ ಮಂತ್ರಾಲಯ ಹೋಗ್ತಾ ಇದ್ದೀವಿ ಗುರುಗಳೇ, ಹಾಗಾಗಿ ನಾನು ಫೋನ್ ಮಾಡಿದೆ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ? ಅಂದರೆ ನಾನು ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೀನಾ? ಹೌದು ಗುರುಗಳೇ, 9 ವಾರ ವ್ರತ ಹೇಳ್ಕೊಟ್ಟಿದ್ರಿ ನನಗೆ. ಈಗ 9 ವಾರಕ್ಕೆ 4 ವಾರ ಕಂಪ್ಲೀಟ್ ಆಯಿತು. ಮೊನ್ನೆ ವಾರಕ್ಕೆ ಅಂದರೆ ಮೊನ್ನೆದಕ್ಕೆ 4 ವಾರ ಕಂಪ್ಲೀಟ್ ಆಯ್ತು. ಅಂದ್ರೆ ಅನುಗ್ರಹ ಆಯ್ತಾ? ಪವಾಡ್ ಆಗಿದೆನಾ ಇವಾಗ ನಿಮ್ದು? ಆಗಿದೆ ಗುರುಗಳೇ. ಏನ್ ಪವಾಡ? ನಮ್ದು ನಾವು ಜಮೀನ್ ಸೇಲಿಗೆ ಇಟ್ಟಿದ್ವಿ ಗುರುಗಳೇ. ನಾನು ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಜನಗಳು ಬರ್ಬೇಕು, ಜನಗಳಿಂದಾನೇ ನನ್ಗೊಂದು 25-30 ಲಕ್ಷವರೆಗೂ ಬರ್ಬೇಕು ಗುರುಗಳೇ. ಓಕೆ. ಬಟ್ ಅವ್ರು ಯಾರೂನು ಇವಾಗ ಕೊಡೋ ಪರಿಸ್ಥಿತಿ ಇಲ್ಲ, ಅಥವಾ ಕೊಡಲ್ಲ. ಕೆಲವು ಜನ ಎಲ್ಲೋ ಊರ್ ಬಿಟ್ಟು ಹೋಗಿದ್ದಾರೆ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ 25 ಲಕ್ಷ ದುಡ್ಡನ್ನು ನೀವು ಕಳೆದುಕೊಂಡಿದ್ದೀರಾ? ಹೌದು ಗುರುಗಳೇ. ಓಕೆ. ಹಂಗಾಗಿ ನಾನ್ ಇಸ್ಕೊಂಡಿರೋರ ಹತ್ರ ಅವ್ರು ಮೋಸ ಮಾಡ್ದಂಗೆ ನಾನ್ ಮೋಸ ಮಾಡಕ್ ಆಗ್ತಾ ಇಲ್ಲ ಗುರುಗಳೇ. ಪ್ರತಿ ತಿಂಗಳು ನನ್ನ ಮಗ ದುಡಿತಾನೆ, ಅದ್ರಲ್ಲಿ ಬರೀ ಬಡ್ಡಿ ಕಟ್ಕೊಂಡ್ ಜೀವನ ಮಾಡ್ತಾ ಇದ್ದೆ. ಇವಾಗ ಜಮೀನ್ ಆದ್ರೂ ಏನಾದ್ರೂ ಮಾರ್ಬಿಟ್ಟು ಅಥವಾ ಏನಾದ್ರೂ ಅಗ್ರಿಮೆಂಟ್ ಹಾಕ್ಬಿಟ್ಟು ಏನಾದ್ರೂ ಮಾಡಿ 1 10 ಲಕ್ಷ ಇಸ್ಕೊಂಡು ತೀರ್ಸ್ಬಿಡೋಣ ಅನ್ಕೊಂಡ್ವಿ. 1 ವರ್ಷದಿಂದ ಟ್ರೈ ಮಾಡ್ತಿದ್ವಿ ಗುರುಗಳೇ, ಅದಕ್ಕೂ ಸಿಗ್ತಿರ್ಲಿಲ್ಲ. ಅಂದ್ರೆ 1 ವರ್ಷದಿಂದ ನೀವು ಜಮೀನ್ ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ರಿ ನೀವು? ಸೇಲ್ ಆದ್ರೂ ಸರಿ ಇಲ್ಲ, ಎಲ್ಲಾದ್ರೂ ಹೆಸರಿಗಾದ್ರೂ ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟು 1 10 ಲಕ್ಷ ಇಸ್ಕೊಂಡು ಜನಗಳ ಹತ್ರ ಕಾಟ ತಪ್ಪಿಸ್ಕೊಂಡ್ಬಿಡೋಣ ಅನ್ಕೊಂಡ್ರೆ. ಅಂದ್ರೆ ನೀವೇನ್ ಅನ್ಕೊಂಡ್ರಿ? ನಾವು ಮೋಸ ಮಾಡೋದು ಬೇಡ, ನನ್ನ ಜಮೀನನ್ನು ಎಲ್ಲಾದ್ರೂ ಅಡ ಇಟ್ಬಿಟ್ಟು ಅವ್ರ ದುಡ್ಡನ್ನು ತಗೊಂಡು ನಾವು ಬೇರೆಯವರಿಗೆ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ 1 ವರ್ಷದಿಂದ ಅಂದ್ಕೊಂಡಿದ್ರಿ. ಈಗ ನನಗ್ 1000 ಜನ ಮೋಸ ಮಾಡಿರ್ಬೋದು, ಬಟ್ ನಾನು ಯಾರಿಗೂ ಮೋಸ ಮಾಡೋದು ಬೇಡ. ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸು. ನನಗೂ ಒಬ್ಬ ಮಗ ಇದ್ದಾನೆ. ಆ ಭಗವಂತ ಇವತ್ತಲ್ಲ ನಾಳೆ ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ ಜಮೀನ್ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಫೈನಲಿ ಆ ಡಿಸಿಷನ್ ತಗೊಂಡ್ವಿ ಗುರುಗಳೇ. ಅದಕ್ಕೂ ಅವಕಾಶ ಆಗ್ತಿರ್ಲಿಲ್ಲ ಗುರುಗಳೇ. ಬರೀ ಅಡೆತಡೆಗಳು. ಯಾರು ನೋಡಿದ್ರೆ ಕೆಲವು ಜನ ಬಡ್ಡಿ ಜಾಸ್ತಿ ಅಂತ ಅನ್ನೋರು. 10 ಲಕ್ಷಕ್ಕೆ 3 ರೂಪಾಯಿ 4 ರೂಪಾಯಿ ಬಡ್ಡಿ ಅಂದ್ರೆ ನಾವು ತಿಂಗಳ 30-40 ಸಾವಿರ ಬಡ್ಡಿ ಕಟ್ಟಕ್ ಆಗುತ್ತಾ ಗುರುಗಳೇ? ಆಗುದಿಲ್ಲ ತಾಯಿ, ಕಷ್ಟ ಆಗುತ್ತೆ. ಜನಗಳು ಟಾರ್ಚರ್ ತಡಿನಾರದೆ ಪರವಾಗಿಲ್ಲ, ಹೋಗ್ಲಿ 3 ರೂಪಾಯಿ ನಮ್ಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕುತ್ಕೊಂಡ್ವಿ. ಕೊನೆಗೆ ಇವಾಗ ಕೊಟ್ಟಿರೋರು ಫಸ್ಟೇ ಕೇಳಿದ್ವಿ ಗುರುಗಳೇ ಅವ್ರನ್ನ. ಫಸ್ಟ್ ಟೈಮ್ ಅವ್ರನ್ನ ಕೇಳಿದ್ವಿ. ಅವರು ಮನೆ ಕಟ್ತಿದ್ದಾರೆ, 80 ಲಕ್ಷಕ್ಕೆ ಏನೋ ಮನೆ ಕಟ್ಟಿದ್ದಾರೆ. ನಿನ್ನೆ ಗೃಹ ಪ್ರವೇಶ ಆಯ್ತು. ಅವ್ರು ಬೇಡಪ್ಪ, ನಾವು ತಗೊಳ್ಳೋ ಪರಿಸ್ಥಿತಿ ಇಲ್ಲ, ಕೊಡೋ ಪರಿಸ್ಥಿತಿ ಇಲ್ಲ, ನಾವು ಮನೆ ಕಟ್ಟಿದೀವಿ ಅಂತ ಅಂದ್ರು. ನಮಗೂ ಗೊತ್ತಿತ್ತಲ್ಲ, ಸುಮ್ಮನೆ ಇದ್ದು. ಕೊನೆಗೆ ಫೈನಲಿ ಗುರುಗಳೇ, ಇನ್ನೇನು ಬೇರೆ ವ್ಯಾಪಾರ ಆಗ್ಬೇಕು ಕಡಿಮೆ ದುಡ್ಡಿಗೆಲ್ಲ ಇದ್ರಲ್ಲಿ ಅವ್ರು ಹೆಂಗ್ ಹೇಳಿದ್ರು ಅಂದ್ರೆ, ಒಳ್ಳೆ ರಾಯರ ಮುಖಾಂತರ ನಾನು ಇದ್ದೀನಿ, ನನ್ನ ನಂಬು, ನಾನು ಬಂದೇ ಬರ್ತೀನಿ ಬೆಂಗಳೂರಿಗೆ, ಏನು ಮಾತಾಡ್ಬೇಡ, ನಿಮ್ ಯಜಮಾನ್ರನ್ನ ವಾಪಸ್ ಬರಕ್ ಹೇಳು ಅಂತ ಅಂದ್ರು. ಕೊನೆಗೆ ಸರಿ ಬಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಗುರುಗಳೇ. ಅವತ್ ನಾನು ಒಬ್ಳು ಹೋಗಿದ್ರೆ 10 ನಿಮಿಷದಲ್ಲಿ ವ್ಯಾಪಾರನೇ ಮುಗ್ದೋಗಿತ್ತು. ಆಮೇಲೆ ಅವ್ರು ಬಂದು, ಬೇಡ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಇದೆ ಹೇಳಿ, ಅಷ್ಟು ದುಡ್ಡ ನಾನು ಕೊಡ್ತೀನಿ, ನೀವು ಜಮೀನ್ ಮಾರ್ಲು ಬೇಡಿ, ಏನು ಬೇಡಿ, ಉಳಿಸ್ಕೊಳ್ಳಿ ನೀವು ಅಂದ್ಬಿಟ್ಟು. ಇವತ್ತಿನ ಕಾಲದಲ್ಲಿ ಈಗ ಯಾರು ನಂಬ್ತಾರೆ ಗುರುಗಳೇ? ಯಾರು ನಂಬಲ್ಲ. ಹೌದು. ಅಂದ್ರೆ ನಿಮ್ಗೆ 15 ಲಕ್ಷ ದುಡ್ಡು ಕೊಟ್ಟರು ಅವ್ರು ಬಂದು? ಗುರುಗಳೇ. ಎಷ್ಟನೇ ವಾರದಲ್ಲಿ ಕೊಟ್ಟರು ನಿಮ್ಗೆ? 3ನೇ ವಾರದಲ್ಲೇ ಕೊಟ್ರು ಗುರುಗಳೇ. 3ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಯ್ತು. 4ನೇ ವಾರದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ? ಗುರುಗಳೇ, ನಾಳೆ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದು 9 ವಾರದ ವ್ರತ. ಹೌದು. 9 ವಾರದಲ್ಲಿ 3ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿ ನಿಮ್ಮ ಜಮೀನನ್ನು ಬೇರೆ ಯಾರಿಗೂ ಸೇಲ್ ಮಾಡಬಾರ್ದು, ಇದನ್ನ ನಿಮ್ಗೆ ವಾಪಸ್ ನಾನು ಕೊಡ್ತೀನಿ, ನೀವು ಅಮೌಂಟ್ ತಗೊಳ್ಳಿ ಅಂತ ಹೇಳಿ ನಿಮ್ಮ ಜಮೀನನ್ನು ಉಳಿಸ್ಕೊಟ್ರು. ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳಲ್ಲಿರ್ತಕ್ಕಂಥ ಸಾಲವನ್ನು ಮುಕ್ತಿ ಮಾಡಿದ್ರು. ಖಂಡಿತ ಗುರುಗಳೇ. ಅದೇ ರೀತಿಯಾಗಿ ನಿಮ್ಮನ್ನ ಮಂತ್ರಾಲಯಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರು ಕರೆಸಿಕೊಳ್ತಾ ಇದ್ದಾರೆ. ಹೌದು ಗುರುಗಳೇ. ಎಂತ ಪವಾಡ ತಾಯಿ, ಅದ್ಭುತ ಪವಾಡ ಅಲ್ವಾ? 1 ವರ್ಷದಿಂದ ಆಗ್ಲಿರುವಂತ ಕೆಲಸ ಬರೀ 3 ವಾರದಲ್ಲಿ ನಿಮ್ಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರಲ್ಲ ತಾಯಿ. ಹೌದು ಗುರುಗಳೇ. ಮತ್ತೆ ತಿಂಗಳ ಬಡ್ಡಿ ಕಟ್ಟೋ ಯೋಚನೆ ಇಲ್ವಲ್ಲ ಗುರುಗಳೇ? ಹೌದು. ತಿಂಗಳಿಗೆ 30-40 ಸಾವಿರ ಬಡ್ಡಿ ಕಟ್ಟಬೇಕಲ್ಲ ತಾಯಿ ನೀನು? ಕಟ್ಟಬೇಕಿತ್ತು. ಈಗ ನಾವು 1-2 ವರ್ಷಕ್ಕೆ ಬೇಕಾದ್ರೆ ಅವತ್ತೊಂದು ಕೊಡೋ ದಿವಸ ಈಗ ನಾವು ಒಂದ್ ದರಕ್ಕಾದ್ರೂ ಗುರುಗಳೇ 1-2-3 ಲಕ್ಷ ಸೇರ್ಸ್ಬಿಟ್ಟು, ಇಲ್ಲ ಈ ತರ ದುಡ್ಡಾಗಿದೆ, ನಮ್ ಜಮೀನ್ ನಮಗೆ ಕೊಡಿ ಅಂದ್ರೆ ಅವ್ರು ಧಾರಾಳವಾಗಿ ಬರ್ಕೊಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಬೇಕಿಲ್ಲ, ಅವರು ನಾವು ಬಿದ್ದಿದ್ದೀವಿ ಅನ್ನೋದಕ್ಕೆ ನಮ್ ಕಷ್ಟಕ್ಕೆ ನೆರವಾದ್ರು ಅವರು ಗುರುಗಳೇ. ಯಾವುದೋ ಒಂದು ಮುಖಾಂತರದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಅಂದ್ರೆ ಮಗುವಾಗಿ ಕರೆದ್ರೆ ಮಗುವಾಗಿ ಬರುತ್ತಾರೆ, ಅಣ್ಣನಾಗಿ ಕರೆದ್ರೆ ಅಣ್ಣನಾಗಿ ಬರುತ್ತಾರೆ, ತಮ್ಮನಾಗಿ ಕರೆದ್ರೆ ತಮ್ಮನಾಗಿ ಬರ್ತಾರೆ, ಸ್ನೇಹಿತನಾಗಿ ಕರೆದ್ರೆ ಸ್ನೇಹಿತನಾಗಿ ಬರ್ತಾರೆ, ಕೊನೆಯದಾಗಿ ತಂದೆಯಾಗಿ ಕರೆದ್ರೆ ತಂದೆಯಾಗಿ ಬಂದು ಅನುಗ್ರಹ ಮಾಡ್ತಾರೆ. ನನ್ನ ಮಗಳಿಗೆ
ಅನುಗ್ರಹ ಆಗ್ಬೇಕು ಅಂತೇಳಿ ಅನುಗ್ರಹ ಮಾಡಿದಾರೆ ತಾಯಿ ಇವತ್ತು. ಚಿಂತೆ ಮಾಡಬೇಡ, ನೀನು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದ ಹಿಡ್ದಿದ್ಯಾ. ಫೈನಲಿ ನಾನು ಗೆದ್ದೆ ಅಂತ ಅನ್ಕೊಂಡೆ ಗುರುಗಳೇ. ಯಾವತ್ತು ನನಗೆ ನನ್ನ ಜೀವನದಲ್ಲಿ ನನ್ನ ರಾಯರು ದೃಷ್ಟಿ ನನ್ನ ಮೇಲೆ ಬಿತ್ತು ಅವತ್ತೇ ನನ್ಗಿನ್ನೇನು ಕಷ್ಟ ಇರಲ್ಲ ಅಂತ ನನ್ನ ಮನಸ್ಸಲ್ಲಿ ಏನೋ ಒಂದು ಹೋಪು ಗುರುಗಳೇ. ಹೌದಮ್ಮ, ಎಷ್ಟು ಸತಿ ಆಯ್ತು ಮಂತ್ರಾಲಯಕ್ಕೆ ಹೋಗಿ ಬಂದು? ಹೋಗೇ ಇಲ್ಲ ಗುರುಗಳೇ, ನಾಳೆ ಹೋಗ್ತಿರೋದೇ ಫಸ್ಟ್ ಟೈಮ್ ಗುರುಗಳೇ. ಅಲ್ಲ, ಒಂದ್ಸತಿನೂ ಹೋಗಿಲ್ವಾ ಮಂತ್ರಾಲಯಕ್ಕೆ? ಇಲ್ಲ ಗುರುಗಳೇ, ನನ್ನ ಮಗ ಎಷ್ಟೋ ಸರಿ ಕರ್ದ, ಬಟ್ ನನಗೆ ಕರ್ಮ ಅರ್ದಿರಿಲ್ಲ ಅನ್ಸುತ್ತೆ, ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಇಲ್ಲ ಅಲ್ಲಮ್ಮ ತಾಯಿ, ಎಷ್ಟು ವರ್ಷ ಆಯ್ತು ತಾಯಿ, ಅಷ್ಟು ವರ್ಷದಿಂದ ಹೋಗ್ಲಾರ್ದಂತವಳು ಇವತ್ತು ನಿನಗೆ ಅನುಗ್ರಹ ಮಾಡ್ತೀನಿ ಮಗಳೇ, ನನ್ನ ಸನ್ನಿಧಾನಕ್ಕೆ ಬಂದು ನನ್ನ ಆಶೀರ್ವಾದನ ಪಡೆದುಕೊಂಡು ಹೋಗು ಮಗಳೇ ಅಂತ ಹೇಳಿದಾರಲ್ಲಮ್ಮ ರಾಯರು ನಿನಗೆ. ನಾಳೆನು ಯಾರನ್ನು ಕರ್ಕೊಂಡು ಹೋಗ್ತಿಲ್ಲ ಗುರುಗಳೇ, ನನ್ನ ಫ್ರೆಂಡ್ ಒಬ್ಳನ್ನ ಬರಕ್ ಹೇಳಿದೀನಿ. ನಾನು ಯಾರಿಗೂ ಹೇಳಬಾರ್ದು, ಹಂಗ ಹೋಗ್ಬಿಟ್ಟು ಒಂದು ನೈಟ್ ಮಲ್ಗಿದ್ದು ನನ್ನ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಹೋಗ್ತಾ ಇರೋದು ಗುರುಗಳೇ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತೆ ಮಾಡಬೇಡ, ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ. ಇವತ್ತು ನನಗೆ ಎಷ್ಟು ಆನಂದವಾಗ್ತಾ ಇದೆ ಅಂದ್ರೆ, ನನ್ನ ತಾಯಿನೇ ನನಗೆ ಕರೆ ಮಾಡಿ ನನಗೆ ಈ ತರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ಏನೋ ಅನ್ನೋ ಒಂದು ಭಾವನೆ ನನಗೆ ಬಂತು ತಾಯಿ. ಹೌದು ಗುರುಗಳೇ. ಅದಕ್ಕೆ ಮತ್ತೆ ನೀವು ಅಂಗಡಿ ಬೇರೆ ಕ್ಲೋಸ್ ಮಾಡ್ಬಿಟ್ಟಿದ್ದೆ ಗುರುಗಳೇ. 6-7 ತಿಂಗಳು ಬರೀ ಖಾಲಿ ಅಂಗಡಿಗೆ ಬಾಡಿಗೆ ಕಟ್ಟಿದ್ದೀನಿ ಗುರುಗಳೇ. ಉಳಿಸ್ಕೊಳ್ಳೇಬೇಕು, ಬಿಡಬಾರ್ದು ಅಂತ. ಅವ್ರು ಕೊಟ್ಟೋಗಿದ್ದು ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಜನಗಳಿಗೆ ಕೊಟ್ಬಿಟ್ಟು ಅವಾಗ ಅಂಗಡಿಗೆ ಬಂಡವಾಳ ಹಾಕಿ ಹೋದ್ ಗುರುವಾರ ಅಂಗಡಿನೂ ಓಪನ್ ಮಾಡಿದೆ ಗುರುಗಳೇ. ನೋಡಮ್ಮ, ಅಂಗಡಿ ಬಂತು, ಜಮೀನ್ ಬಂತು, ಮನುಷ್ಯಗೆ ನೆಮ್ಮದಿ ಬಂತು. ಇನ್ನೇನಮ್ಮ ತಾಯಿ, ಮನುಷ್ಯನಿಗೆ ಬೇಕಾಗಿರೋದು ಅದು ಒಂದೇ ಅಲ್ಲಮ್ಮ ತಾಯಿ. ಹೌದೌದು ಗುರುಗಳೇ. ಅದಕ್ಕೆ ರಾಯರು ಇವತ್ತು ಗೊತ್ತಾಯ್ತಲ್ವಾ, ರಾಯರ ಪೌಡೆ ಎಂತ ಅದ್ಭುತವಾಗಿದೆ ಅಂತ ಹೇಳಿ. ಖಂಡಿತ ಗುರುಗಳೇ, ನನಗ್ ಗೊತ್ತು ಗುರುಗಳೇ. ನನಗ್ ದುಡ್ಡು ಕೊಡ್ಬೇಕಾಗಿರೋರ್ನ ಯಾವ ಮೂಲೆಯಲ್ಲಿ ಇದ್ರು ಆ ರಾಯರು ಸುಮ್ನೆ ಬಿಡಲ್ಲ. ನೀನು 9 ವಾರ ಕಂಪ್ಲೀಟ್ ಮಾಡಿದ ಮೇಲೆ ನಿನ್ನ ದುಡ್ಡು ಬಂತು ಅಂತಂದು ನನಗೆ ಎಲ್ರು ಯಾರು ಕಳೆದುಕೊಂಡಿದ್ದಾರೆ ನೋಡಿ, ಅವ್ರು ನಿಮ್ಗೆ, ನಿಮ್ಮ ಹೆಸರು ಏನಮ್ಮ? ಲತಾ ಅಂತ ಗುರುಗಳೇ. ಲತಾ ಅವರೇ, ನಿಮ್ಮ ಅಮೌಂಟ್ ತಗೊಂಡಿದ್ದೀನಿ, ನಿಮ್ಮ ಅಮೌಂಟ್ ತಗೊಳ್ಳಿ ಅಂತೇಳಿ ಅವರೇ ಹುಡುಕೊಂಡು ಬಂದು ನಿಮ್ಗೆ ಅಮೌಂಟ್ ಕೊಡ್ತಾರೆ ತಾಯಿ. 9 ವಾರ ವ್ರತವನ್ನು ಮುಗಿಸ್ಬೇಕು. ಈಗ ನೀನ್ 4ನೇ ವಾರದಲ್ಲೇ ಇಷ್ಟು ಅದ್ಭುತವಾಗಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀಯಾ. ಇನ್ನು 9 ವಾರ ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರು, ನಿನ್ನ ಅಮೌಂಟ್ ಎಲ್ಲಿ ಹೋಗಲ್ಲ, ಎಲ್ಲರೂ ನಿನ್ನ ಅಮೌಂಟ್ ಅನ್ನು ತಂದು ಕೊಡ್ತಾರೆ. ನಂಬಿಕೆ ಇದೆ ಗುರುಗಳೇ. ಅದೇ ರೀತಿಯಾಗಿ ತಂದು ಕೊಟ್ಟು ಇವಾಗ ಇಷ್ಟೆಲ್ಲ ಅನುಗ್ರಹ ಆಗಿದೆ. ಅಂಗಡಿ ಆಯ್ತು, ನಿಮ್ಮ ಜಮೀನ್ ಆಯ್ತು, ನೆಮ್ಮದಿ ಆಯ್ತು. ಮತ್ತೆ ನಮಗೇನಮ್ಮ, ನಮ್ಗೆ 2 ಹೋಳಿಗೆ ಕೊಡ್ತೀಯ ಇಲ್ಲ ನೀನು? ನೀವು ಬನ್ನಿ ಗುರುಗಳೇ, ಬನ್ನಿ ಅಂತ ಹೇಳಿದ್ರೆ ನೀವು ಅಲ್ಲಿ ಕೇದಾರ್ನಾಥಕ್ಕಾರಾಗ್ಲಿ ಟ್ರಿಪ್ ತರ ಬಂದಾರಾಗ್ಲಿ ಕೊಟ್ಟು ಬರ್ತೀನಿ ಗುರುಗಳೇ. 2 ಹೋಳಿಗೆ ತುಪ್ಪ ನೆನಪಿರ್ಲಿ. ಖಂಡಿತ ಗುರುಗಳೇ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತೆ ಮಾಡಬೇಡ. ರಾಯರ ಹತ್ರ ಬೇಡೋದು ಇಷ್ಟೇ ಗುರುಗಳೇ, ನನಗೆ ಕೊಡ್ಬೇಕಾಗಿರೋದು 7-8 ವರ್ಷದಿಂದ ದೊಡ್ಡ ಅಮೌಂಟೇ ಕೊಡ್ಬೇಕು. ನನಗೆ ಯಾರು ಏನೂ ಎಕ್ಸ್ಟ್ರಾ ಕೊಡೋದು ಬೇಡ. ನಾನು ಧರ್ಮವಾಗಿ ದುಡ್ಡು ಕೊಟ್ಟಿದ್ದೀನಲ್ಲ, ಅದು ಅಷ್ಟನ್ನು ನನಗೆ ಕೊಟ್ರೆ ಸಾಕು ಗುರುಗಳೇ. ಓಕೆ ಅಮ್ಮ, ಆಗತ್ತೆ ತಾಯಿ, ಚಿಂತೆ ಮಾಡಬೇಡ. ನಾನು ಅವ್ರ ಪಾದ ಹಿಡ್ದಿದ್ದೀನಿ. ನಿಮ್ಮೆಲ್ಲರಿಗೂ ಅನುಗ್ರಹ ಆಗಬೇಕು, ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕಂತ ಹೇಳಿ ಅವ್ರ ಪಾದವನ್ನು ಹಿಡಿದು ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ಇನ್ನೂ 2 ತಿಂಗಳಿದೆ ನಾನು ಹೋಗೋದು. 2 ತಿಂಗಳದ ಒಳಗಡೆನೆ ನಾನು ನಿಮಗೆ ನಿಮ್ಮ ಸಿಹಿ ಸುದ್ದಿಯನ್ನು ನನ್ನಲ್ಲಿ ಹಂಚ್ಕೊಳ್ತೀರಾ ತಾಯಿ? ಖಂಡಿತ ಗುರುಗಳೇ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಮತ್ತೆ ಸಮಯ ಬಿಡುವಿದ್ದಾಗ ನಾನು ನಿಮಗೆ ಕರೆ ಮಾಡುತ್ತೀನಿ ತಾಯಿ. ನಿಮ್ಗೆ ಅನುಗ್ರಹ ಆದ ಮೇಲೆ ಮತ್ತೆ ನನಗೆ ಕರೆ ಮಾಡಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಅಲ್ಲಿ ಎಲ್ಲಾದ್ರೂ ಹತ್ತಿರದಲ್ಲಿ ರಾಯರ ಮಠ ಇದ್ರೆ ಮಠಕ್ಕೆ ಹೋಗಿ ಬನ್ನಿ ತಾಯಿ. ಹೋಗ್ತಾನೆ ಇರ್ತೀನಿ, ನಮ್ಮ ಮನೆಗೆ ಹತ್ರ ಇದೆ ಗುರುಗಳೇ. ಹೋಗಿ ಬರ್ಬೇಕು, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ನಾನು ನನ್ನ ಮಗ ಪ್ರತಿ ವಾರ ಹೋಗ್ತೀವಿ ಗುರುಗಳೇ. ಒಳ್ಳೇದಾಗ್ಲಿ ಅಮ್ಮ.